ಇವೆಂಥವನು ಅಂತ ಇವನಿಗೆ ಸಾಧಾರಣವಾಗಿ ಒಂದಿರುತ್ತೆ ಸರ್. ಅವನಿಗೆ 2 ಮದುವೆ ಆಗಿದೆಯಂತೆ, ಮತ್ತೊಂದು ಆಗಿದೆಯಂತೆ. ಇವನಿಗೆ ತಾಯಿನೂ ಬೇಕು, ಆಕೆಯ ಮಗಳು ಬೇಕಂತೆ. ತಾಯಿ ಮೇಲೆ ದೌರ್ಜನ್ಯ ಎಸಗಿದ ಬಳಿಕ ಪ್ರಜ್ವಲ್ ಕಣ್ಣು ಮಗಳ ಮೇಲೆ ಬಿದ್ದಿತ್ತು. ಆಕೆಯ ಮೇಲೂ ಪ್ರಜ್ವಲ್ ರೇವಣ್ಣ ಹೇಗೆಲ್ಲ ದೌರ್ಜನ್ಯ ಎಸಗಿದ ಅಂತ ಚಾರ್ಜ್ ಶೀಟ್ನಲ್ಲಿ ಎಳೆಯಾಗಿ ಹೇಳಲಾಗಿದೆ. ಸಂತ್ರಸ್ತೆ ಆಯ್ತಲ್ಲ ಆಕೆಯ ಮಗಳು. ತಾಯಿ ಬಳಿಕ ಮಗಳ ಸರದಿ ಈ ಕಾಮುಕನಿಗೆ. ಇವನೇನು ಹೇಳ್ತಾನೆ, ಇವನನ್ನು ಏನು ಹೇಳಬಾರ್ದಿತ್ತಂತೆ, ರಾಹುಲ್ ಗಾಂಧಿ ಸಾಮೂಹಿಕ ಅತ್ಯಾಚಾರಿ ಅಂತ ಹೇಳಬಾರ್ದಿತ್ತಂತೆ. ಒಬ್ಬ ಚಿನ್ನದ ತಗಡನ್ನ ತುಂಡಿವ, ಕತ್ತರಿಸಿದ ತುಂಡಿವ. ಸಂತ್ರಸ್ತೆಯ ಮಗಳಿಗೂ ಪದೇ ಪದೇ ಹಿಂಸೆ ಕೊಟ್ಟಿದ್ದ ಈ ಕೊತ್ವಾಲ್ ಪ್ರಜ್ವಲ್. ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು, ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಸಂತ್ರಸ್ತೆಯ ಮಗಳಿಗೆ ಹೇಳ್ತಾ ಇದ್ದಂತೆ. ಚಾರ್ಜ್ ಶೀಟಲ್ಲಿ ಬರೆದಿದ್ದಾರೆ, ಕಾಲ್ ರಿಸೀವ್ ಮಾಡಿದರೆ ಹೊಸ ವರ್ಷ ತೆಗೀತಾ ಇದ್ದ. ಪಾಪ ತೆಗೆದಲು ಅಂತ ಇಟ್ಕೊಳ್ಳಿ, ಬಟ್ಟೆ ತೆಗೆದು ಎದೆ ಭಾಗ ತೋರಿಸು ಅಂತ ಹೇಳ್ತಾ ಇದ್ದಂತೆ. ಆನ್ ಸ್ಕ್ರೀನ್ ನನಗೆ ಬೇರೆ ಬೇರೆ ಭಾಷೆ ಬರ್ತಾ ಇದೆ, ಸಾರಿ. ಅದಕ್ಕೆ ನಿರಾಕರಿಸಿದಾಗ ಸಂತ್ರಸ್ತೆಗೆ ಬೆದರಿಕೆ ಆಗ್ತಾ ಇದ್ದ. ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಹಬ್ಬಿಸ್ಬಿಡ್ತೀನಿ ಅಂತೇಳಿ. ಪ್ರಜ್ವಲ್ ಬೆದರಿಕೆಗೆ ಹೆದರಿ ಅಂಗಾಂಗ ತೋರಿಸ್ತಾ ಇತ್ತು ಆ ಮಗು. ತೋರಿಸಿದ್ರೆ ಸ್ಕ್ರೀನ್ಶಾಟ್ ತೆಗಿತಾ ಇದ್ದ ಲಫಂಗ. ಆಮೇಲೆ ಅದನ್ನೆಲ್ಲ ವೈರಲ್ ಮಾಡ್ತೀನಿ ಬಾ ಅಂತ ಕರೀತಾ ಇದ್ದ. ಇದನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಲಾಗಿದೆ. ನಾನು ಈಗಲೂ ಹೇಳ್ತಾ ಇರೋದು, ಈ ಕಾರ್ಯಕ್ರಮವನ್ನು ಯಾರಾದರೂ ನೋಡ್ತಾ ಇದ್ದರೆ ತುಂಬ 2,000 3,000 ಹೆಣ್ಮಕ್ಳಿದಾರಲ್ಲ, ಅನೇಕರು ಬಂದಿಲ್ಲ ಇನ್ನೂ ಕೂಡ. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ, ಸತ್ಯಾನಾಶ ಮಾಡಿ ಇವನನ್ನು. ಗೊತ್ತಿದೆ ನಿಮ್ಗೆ ಕಷ್ಟ ಆಗತ್ತೆ, ಆದರೆ ನಿಮ್ಮ ವಿಡಿಯೋ ನೋಡಿದವರು, ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ಹೆಂಗೆ ನಡೆಸ್ಕೊಂಡಿರ್ಬೋದು ಗೊತ್ತಿದೆ. ಆ ನರಕಕ್ಕಿಂತ ಬಂದು SIT ಮುಂದೆ ಸಾಕ್ಷಿ ಹೇಳ್ಬಿಡಿ, ಸರ್ವನಾಶ ಆಗಲಿ. ಇಂಥದ್ದು ಬೇಡವೇ ಬೇಡ. ಓಕೆ, ಸನ್ಮಾನ ಮಾಡಬೇಕು ದ ಗ್ರೇಟ್ ಕ್ಯಾಮರಾಮ್ಯಾನ್ ಆಫ್ ಡ್ಯಾಶ್ ಡ್ಯಾಶ್. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಹೆಣ್ಮಕ್ಳನ್ನು ಕೂಡ ಬಿಡ್ತಾ ಇಲ್ಲ. ಇದೇ ಮಹಿಳೆಗೆ ಪ್ರಜ್ವಲ್ ತಂದೆ ರೇವಣ್ಣರಿಂದಲೂ ಕಿರುಕುಳ ನೋಡಿ, ಅಪ್ಪ ಮಗ ಇಬ್ಬರು ಕೂಡ. ಪ್ರಜ್ವಲ್ ತಾಯಿ ಭವಾನಿ ಶಾಪಿಂಗ್ ಹೋಗಿರ್ತಾರೆ, ಮನೆ ಕ್ಲೀನ್ ಮಾಡುವಂತೆ ಹೇಳಿದ್ರಂತೆ ಭವಾನಿ ರೇವಣ್ಣ. ಮನೆಯೆಲ್ಲ ಕ್ಲೀನ್ ಮಾಡುವಂತೆ. ಆಮೇಲೆ ಭವಾನಿ ರೇವಣ್ಣ ಅವರು ಸ್ವಲ್ಪ ಸೆನ್ಸ್ ಇರಬೇಕಾಗಿತ್ತು. ಒಬ್ಬಳು ಹೆಣ್ಮಗಳಿದ್ದಾಳೆ, ಮನೆಯಲ್ಲಿ ಇಬ್ಬರು ಅಪ್ಪಟ ಅಪರಂಜಿ ಚಿನ್ನಗಳಿದೆ, ಮನೆಯಲ್ಲಿ ಇಬ್ಬರು ಅಪರಂಜಿ ಚಿನ್ನಗಳಿದೆ. ಲಿಂಬೆ ಹಣ್ಣು ಹಿಡ್ಕೊಂಡು ಸ್ವಲ್ಪ ಕೇರ್ ತಗೊಳಮ್ಮ, ಅಲ್ಲಿಗೆಲ್ಲ ಹೋಗೋದು ಬೇಡ, ಇಲ್ಲಿ ಮಾಡಮ್ಮ ಅಂತ ಹೇಳ್ಬೋದಿತ್ತಲ್ಲ ಭವಾನಿ ರೇವಣ್ಣಗೆ. ಭವಾನಿ ರೇವಣ್ಣ ಹೇಳಿದಂತೆ ಬೆಡ್ರೂಮ್ ಕ್ಲೀನ್ ಮಾಡ್ತಾ ಇದ್ಲು ಮಹಿಳೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಪ್ರಜ್ವಲ್ ರೇವಣ್ಣಗೆ ಸಣ್ಣ ವಯಸ್ಸಲ್ಲೇ ಸಿಕ್ಕಿದೆ ದೊಡ್ಡ MP ಸ್ಥಾನ. ಅಣ್ಣ ಕೆರಳು ಬಿಟ್ಟಿದ್ದಾನೆ. ಮೊಬೈಲ್ ನೋಡ್ತಾ ನೋಡ್ತಾ ಬೆಡ್ರೂಮ್ ಬಂದ ನಂತರ ಪ್ರಜ್ವಲ್. ಇದು ಚಾರ್ಜ್ ಶೀಟಲ್ಲಿದೆ, ಆ ಸಂತ್ರಸ್ತ ಹೆಣ್ಮಗಳು ಹೇಳಿರೋದು. ಸಂತ್ರಸ್ತೆ ಈತ ಬಂದ ಅಂತ ಹೇಳಿದಾಗ ಸಂತ್ರಸ್ತೆ ಹೊರಗೆ ಹೋಗೋದಕ್ಕೆ ಯತ್ನ ಮಾಡಿದಾಗ ರೂಮ್ಗೆ ಲಾಕ್ ಮಾಡಿದ್ದಾನೆ. ಆಮೇಲೆ ಹೇಳ್ತಾನಂತೆ, ಇಷ್ಟು ದಿನಗಳ ಕಾಲ ನನ್ನಿಂದ ತಪ್ಪಿಸ್ಕೊಳ್ತಾ ಇದ್ದೆ, ಎಣ್ಣೆ ಹಚ್ಚಲು ಬಾ ಅಂದರೆ ಸಬೂಬು ಕೊಡ್ತಾ ಇದ್ದೆ. ಇವನಿಗೆ ಎಣ್ಣೆ ಹಚ್ಚಬೇಕಾ? ಇವನಿಗೆ ಯಾರ ಹತ್ರ ಎಣ್ಣೆ ಹಚ್ಚಬೇಕಿತ್ತು ಗೊತ್ತಾ? ಉಮೇಶ್ ರೆಡ್ಡಿ ಹತ್ರ ಹಚ್ಚಿಸ್ಬೇಕಿತ್ತು ಇವನಿಗೆ. ಉಮೇಶ್ ರೆಡ್ಡಿ ಗೊತ್ತಲ್ಲ ನಿಮಗೆ, ಅವನ ಹತ್ರ ಹಚ್ಚಿಸ್ಕೋಬೇಕಿತ್ತು. ಆಗ ಗೊತ್ತಾಗ್ಬಿಡೋದು ಎಣ್ಣೆ ಹಚ್ಚಿದ್ರೆ ಹೆಂಗಿರುತ್ತೆ ಅಂತ. ಈ ಹೆಣ್ಣು ಮಗಳನ್ನು ಇಟ್ಕೊಂಡು ಎಣ್ಣೆ ಹಚ್ಚಿದ್ರೆ ಬರಲ್ಲ ಅಂತ್ಯಾ? ಈಗ ಒಂಟಿಯಾಗಿ ಸಿಕ್ಕಿದ್ಯಾ, ನಾನು ಹೇಳದಂತೆ ಕೇಳು, ನನ್ನ ಮಾತು ಕೇಳದಿದ್ದರೆ ನಿನ್ನ ಕತೆ ಮುಗಿಸ್ಬಿಡ್ತೇನೆ. ಇದು 302 ಆಗಲ್ವಾ? ಐ ಮೀನ್ ಏನು ಹೇಳ್ತಾರೆ ಅದಕ್ಕೆ? ಕೊಲೆ ಬೆದರಿಕೆ ಕೇಸ್ ಹಾಕಬೇಕು ಇವನ ಮೇಲೆ. ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಎದುರಿಸ್ಬಿಡ್ತಾನೆ. ಸಂತ್ರಸ್ತಕ್ಕೆ ಬೆದರಿಕೆ ಹಾಕಿದ್ದಂತೆ ಪ್ರಜ್ವಲ್ ರೇವಣ್ಣ ಚಾರ್ಜ್ ಶೀಟಲ್ಲಿರೋದು. ನನ್ನ ಮಾತು ಕೇಳಿದ್ರೆ ನಿನ್ನ ಕತೆ ಮುಗಿಸ್ಬಿಡ್ತೇನೆ ಅಂತ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕ್ತಾನೆ. ಬೇಡ ಅಣ್ಣ ಬಿಟ್ಬಿಡಿ ಅಂದರೂ ಕೇಳಲಿಲ್ವಂತೆ ಈತ. ಬೇಡ ಅಣ್ಣ ಬಿಟ್ಬಿಡಿ, ಇವನ್ ರಾಖಿ ಕಟ್ಟಿದ್ರು ಬಿಟ್ಟಿರಲಿಕ್ಕಿಲ್ಲ. ಆಮೇಲೆ ಅಷ್ಟೊತ್ತಾಗುವಾಗ ಕೆರಳಿದ್ದ ಪ್ರಜ್ವಲ್ ಸಂತ್ರಸ್ತೆಯನ್ನು ಮಂಚಕ್ಕೆ ಎಳೆದೊಯ್ದಂತೆ.
ಮೈ ಮೇಲಿನ ರವಿಕೆ ಹರಿದು ಹಾಕಿ ಅತ್ಯಾಚಾರ ಎಸಗಿದ್ದಂತೆ ಆ ಹೆಣ್ಣುಮಗಳು ಹೇಳ್ತಾಳೆ. ಆಮೇಲೆ ಇವನಿಗೊಂದು ವಿಚಿತ್ರ ಶೋಕಿ. ಇವರೊಂದು ರೀತಿಯಲ್ಲಿ ಉಮೇಶ್ ರೆಡ್ಡಿ ತಮ್ಮ ಇದ್ದಂಗೆ. ಅತ್ಯಾಚಾರ ಮಾಡುವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದ. ಅವನಿಗೆ ಆ ಉಮೇಶ್ ರೆಡ್ಡಿ ಅಂತ ಒಬ್ಬ ಇದ್ನಲ್ಲ, ಅವನಿಗೆ ಈ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನು ಕಿಸೆಯಲ್ಲಿ ಹಾಕೊಳ್ಳೋದೊಂದು ಅಭ್ಯಾಸ. ಇವನು ಜೂನಿಯರ್ ಉಮೇಶ್ ರೆಡ್ಡಿ. ಯಾರಿಗಾದರೂ ಹೇಳಿದ್ರೆ ನೋಡಿ, ಯಾರಿಗಾದರೂ ಹೇಳಿದರೆ ನಿನ್ನ ಗಂಡನನ್ನು ಜೈಲಿಗೆ ಹಾಕಿಸ್ತೀನಿ, ಇದು ಮತ್ತೊಂದು ಬೆದರಿಕೆ. ಒದ್ದೊಳಗೆ ಹಾಕ್ಬೇಕು ಇವನನ್ನು. ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಂತೆ ಅಂದಿನ ಸಂಸದ ಪ್ರಜ್ವಲ್. ಇದು ನಾಳೆ ಬಹುಶಃ ಎಲ್ಲ ಪೇಪರ್ಗಳಲ್ಲಿ ಚಾರ್ಜ್ ಶೀಟ್ ಬರುತ್ತೆ. ಅವರು ಹೇಳಿದ್ದನ್ನು ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ. ಆಮೇಲೆ ನಾನು ಇದನ್ನು ಭಾಳ ನೇರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೀಕ್ಷಕರೇ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕಪ್ಪ ಇರಲಿ, ನಿಮ್ಮ ದೊಡ್ಡಪ್ಪ ಇರಲಿ, ನಿಮ್ಮ ಅಪ್ಪನೇ ಇರಲಿ, ಮನೆ ಹೆಣ್ಮಕ್ಳಿಗೆ ಹೇಳ್ತಿರೋದು, ನಿಮ್ಮ ಗಂಡನೇ ಇರಲಿ, ನಿಮ್ಮ ಮಗಳೇ ಆಗಿರಲಿ, ನಿಮ್ಮ ತಂದೆಯ ಬಗ್ಗೆ, ಆ ಮಗುವಿನ ತಂದೆಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ತಪ್ಪೇನಿಲ್ಲ. ಹೆಣ್ಣು ಮಗಳಿಗೆ ಅದು ಗೊತ್ತಾಗತ್ತೆ. ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ, ಗಂಡು ಮಕ್ಕಳನ್ನು ಬಿಡಬೇಡಿ, ಹೆಣ್ಣು ಮಕ್ಕಳನ್ನು ಬಿಡಬೇಡಿ, ಸಣ್ಣ ಮಕ್ಕಳನ್ನು, ವಯಸ್ಸಾದವ್ರನ್ನು ಬಿಡಬೇಡಿ. ಸಣ್ಣ ಮಕ್ಕಳನ್ನು ಬಿಡೋ ಅಭ್ಯಾಸ ಇದೆಯಲ್ಲ ನಮಗೆ, ಅಣ್ಣ ಮಾಮ ಬಂದರು, ಚಾಕ್ಲೇಟ್ ಬಂದರು, ನೋಡ್ಕೊಳ್ಳಿ. ನೀವು ಬಿಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಫ್ಯಾಮಿಲಿ ಡಿಸ್ಪ್ಯೂಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವರಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಕಲಿಸ್ಕೊಡಿ. ದಯವಿಟ್ಟು ಗೂಗಲಲ್ಲಿ ಹೋಗಿ, ಯೂಟ್ಯೂಬಲ್ಲಿ ಹೋಗಿ, ಗುಡ್ ಟಚ್ ಬ್ಯಾಡ್ ಟಚ್ ಇದೆ. ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ ಭಾಳ ಒಳ್ಳೆ ಸಂಭಾವಿತನಾಗಿರ್ಬೋದು ಹೊರಗಡೆ, ಯಾಕೆಂದರೆ ಅವನಿಗೆ ಹೆಡೆ ಬಿಚ್ಚೋದಕ್ಕೆ ಹೊರಗಡೆ ಅವಕಾಶ ಇರೋದಿಲ್ಲ. ಮನೆಯಲ್ಲಿ ಯಾರೂ ಇರೋದಿಲ್ಲ. ನಿಮ್ಮ ಮನೆಯ ಮಕ್ಕಳಿರ್ತಾರೆ, ಹೆಣ್ಣು ಮಕ್ಕಳಿರ್ತಾರೆ, ಗಂಡು ಮಕ್ಕಳಿರ್ತಾರೆ. ಈ ಬಕಾಸುರರಿಗೆ ಯಾವುದೂ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ಅಂತ ಅವರಿಗೆ ಒಂದು ಕಟ್ಟಿಗೆಗೆ ಸೀರೆ ಸುತ್ತಿಸಿದ್ರೆ ಅದನ್ನು ಬಿಡಲ್ಲ ಅವ. ಒಂದು ಕಟ್ಟಿಗೆಗೆ ಸೀರೆ ಸುತ್ತಿಸಿಬಿಟ್ರೆ ಅದನ್ನು ಬಿಡಲ್ವಂತೆ ಅಂತ. ಆ ಥರ ಇದೆ ಇವನು ಹಿಸ್ಟ್ರಿ ಇದು. ಹಾಗಾಗಿ ಮತ್ತೊಮ್ಮೆ ನಿಮ್ಮ ಪುಟ್ಟ ಮಕ್ಕಳಿಗೆ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಹೆಣ್ಣು ಮಕ್ಕಳು ಇಂಥವು, ಗಂಡು ಮಕ್ಕಳಾದರೆ ಇವನ ಸಹೋದರ ಇದಲ್ಲ ಅಂಥವು. ನಿಮ್ಮ ಏನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಥವಾ ವಯಸ್ಕರಾದ ನಂತರ ಅವರ ನಿರ್ಧಾರ ಅದಕ್ಕೆ ಇಲ್ಲ. ಆದರೆ ಫೋರ್ಸ್ ಮಾಡೋಂಗಿಲ್ಲ. ಒಂದು ಪಿಂಕ್ ಪಿಕ್ಚರ್ ಅಂತ ಬಂದಿತ್ತಲ್ಲ, ಅಮಿತಾಬ್ ಬಚ್ಚನ್ ಅವರ ಪಿಂಕ್ ಪಿಕ್ಚರ್ ಅಂತ ಒಂದು ಬಂದಿತ್ತಲ್ಲ, ಮನೆಯ ಹಿರಿಯರು ಒಮ್ಮೆ ಅದನ್ನು ನೋಡ್ಕೊಳ್ಳಿ. ಆ ಸಿನಿಮಾ ಅನೇಕ ಸಂದೇಶ ಕೊಡುತ್ತೆ. ಒಂದು ಹೆಣ್ಣು ಮಗಳ, ನೀವು ಅವಳಿಗೆ ಲಕ್ಷ ನೀವು ಸಾಲ ಕೊಟ್ಟಿರಿ, ಒಂದು ಹೆಣ್ಣು ಮಗಳ ಅನುಮತಿ ಇಲ್ಲದೆ ಆಕೆ ಕೈ ಕೂಡ ನೀವು ಮುಟ್ಟುವಂಗಿಲ್ಲ. ಅರ್ಥ ಆಯ್ತಲ್ಲ? ಮನೆಯಲ್ಲಿ ಮತ್ತೊಮ್ಮೆ ನೆನಪಿಗೆ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ದಯವಿಟ್ಟು ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮನೆಯವರು, ಪಕ್ಕದವರು ಬಂದಾಗ ನಿಮ್ಮ ಮನೆಯ ಪುಟ್ಟ ಹೆಣ್ಣು ಮಕ್ಕಳಾಗಿರ್ಬೋದು, ಪುಟ್ಟ ಗಂಡು ಮಕ್ಕಳಾಗಿರ್ಬೋದು, ಕೇರ್ಫುಲ್ ಆಗಿರಿ. ಭವಾನಿ ರೇವಣ್ಣ ಕೇರ್ಫುಲ್ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಗೊತ್ತಾದ ನಂತರ ಕೂಡ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವರಿಬ್ಬರನ್ನ ಈ ಧೃತರಾಷ್ಟ್ರ ಮತ್ತು ಗಾಂಧಾರಿ ಥರ ಇವರು ಸೇವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರಲ್ಲ. ನನಗೆ ಕತೆ ಹೇಳಿದ್ನಲ್ಲ, ಬಿಟ್ಟುಕೊಡ್ಬೇಕಾಗಿತ್ತು. ಹಾಕಿರಿ ಒಳಗೆ ಚಕ್ಕಿ ಅಂತ ಅಂದ್ಬಿಟ್ಟು. ಇವನೊಬ್ಬ ಹೋದರೆ ಏನಾಗುತ್ತೆ 140 ಕೋಟಿ ಜನಸಂಖ್ಯೆಯಲ್ಲಿ?